ಖಮೇನಿ ಉತ್ತರಾಧಿಕಾರಿಯಾಗಿ ಆಯತೊಲ್ಲಾ ಅಲಿ ರೆಜಾ ಅರಾಫಿ ನೇಮಕ. ಇರಾನ್ ಸಂವಿಧಾನದ 111ನೇ ವಿಧಿಯಂತೆಯೇ ಮಧ್ಯಂತರ ಉತ್ತರಾಧಿಕಾರಿ. ಅಲ್ಲಿ ಖಮೇನಿ ಸ್ಥಾನಕ್ಕೆ ಹಂಗಾಮಿ ಸರ್ವೋಚ್ಚ ನಾಯಕನನ್ನ ನೇಮಕ ಮಾಡ್ತಾ ಇರೋದು. ಮಧ್ಯಂತರ ನಾಯಕನಾಗಿ ಆಯ್ಕೆ ಆಗ್ತಾ ಇರೋದು ಅಯತೊಲ್ಲಾ ಅರಾಫಿ. ಯಾರು ಈ ಅರಾಫಿ? ನೋಡ್ಬೇಕಾಗತ್ತಲ್ಲ ಯಾರಿಗೀತ. 1959ರಲ್ಲಿ ಯಾಜ್ಡ್ ಪ್ರಾಂತ್ಯದಲ್ಲಿ ಮೇಬೋರ್ಡ್ನಲ್ಲಿ ಜನನ. 2 ಡಜನ್ಗೂ ಹೆಚ್ಚು ಪುಸ್ತಕಗಳ ಲೇಖಕ ಅರಾಫಿ. ರಾಜಕೀಯಕ್ಕಿಂತ ಸಾಂಸ್ಥಿಕ ಸಂಸ್ಥೆಗಳಲ್ಲಿ ಮೈಲಿಗಲ್. 2016ರಲ್ಲಿ ಸೋಲು, 2021ರಲ್ಲಿ ಬೈ ಎಲೆಕ್ಷನ್ನಲ್ಲಿ ಗೆಲುವು. 9 ವರ್ಷ ಮುಸ್ತಾಫಾ ಅಂತಾರಾಷ್ಟ್ರೀಯ ವಿವಿ ಮುಖ್ಯಸ್ಥ. ಸಿದ್ಧಾಂತ ಪ್ರಚಾರಕ್ಕೆ ಎಐ ಬಳಸಿದ್ದು ಯಶಸ್ಸು. ಧಾರ್ಮಿಕ ಶಾಲೆಗಳ ಜಾಲದ ಮೇಲ್ವಿಚಾರಣೆ ಅನುಭವ. ನೋಡಿ, ಇದು 30 ಕೋಟಿ ಶಿಯಾಗಳಿಗೆ ಅಯತೊಲ್ಲಾ ನಾಯಕ ಆಗಿದ್ದು. 1979ರಿಂದ ಇರಾನ್ಗೆ ಖೊಮೇನಿ ಬಾಸ್ ಆಗಿದ್ರು. ವಿಶ್ವದ ಶಿಯಾ ಮುಸ್ಲಿಮರಿಗೆ ಇವರೇ ಧರ್ಮಗುರುಗಳು. ಈಗ ಮುಂದೆ ಯಾರು ಅನ್ನೋ ಪ್ರಶ್ನೆ ಇರುತ್ತೆ. ಈಗ ಅರಾಫಿ ಅಂತಾಯ್ತು. ಅರಾಫಿಗೆ ಸವಾಲುಗಳಿದೆ. ಏನು ಸವಾಲುಗಳಿಗಿದೆ? ಯಾವೆಲ್ಲ ಸವಾಲುಗಳನ್ನು ಎದುರಿಸಬೇಕಾಗತ್ತೆ? ಅದು ಇಂಪಾರ್ಟೆಂಟ್ ಆಗತ್ತೆ. ಇಸ್ರೇಲ್ ಅಮೇರಿಕನ್ ದಾಳಿ ಎದುರಿಸಬೇಕು. ಮೊದಲ ಸ್ಟೆಪ್ ಇದು. ರಾಜಕೀಯ ಚೌಕಟ್ಟು ಒತ್ತಡದಲ್ಲಿ ಒಗ್ಗಟ್ಟನ್ನು ಕಾಯ್ಕೊಳ್ಬೇಕಾಗತ್ತೆ. ಇದು ಇಂಪಾರ್ಟೆಂಟ್ ಆಗತ್ತೆ. ದೇಶೀಯ ಸ್ಥಿರತೆ ಜೊತೆಗೆ ಧಾರ್ಮಿಕ ಅಧಿಕಾರ ಸಮತೋಲನ, ಬಾಹ್ಯ ಮತ್ತು ಆಂತರಿಕ ಅನಿಶ್ಚಿತತೆ ನಾಯಕತ್ವದ ಮೇಲೆ ಪ್ರಭಾವ. ಖಮೇನಿಗೆ ದಶಕಗಳಿಂದ ಐಆರ್ಜಿಸಿ ಬೆಂಬಲಿಸಿತ್ತು. ಐಆರ್ಜಿಸಿ ಅರಾಫಿ ಮೇಲೆ ಪ್ರಭಾವ ಬೀರಬಹುದು. ಐಆರ್ಜಿಸಿ 1,90,000 ಸೈನಿಕರನ್ನ ಹೊಂದಿದೆ. ಪರಿಣಾಮವನ್ನು ಸಹಜವಾಗಿಯೇ ಬೀರಬಹುದು. ಖಮೇನಿ ಹತ್ಯೆ ಬೆನ್ನಲ್ಲೇ ಅವರ ತಂಡದ ಪ್ರಮುಖ ಧಾರ್ಮಿಕ ನಾಯಕ ಅಯತೊಲ್ಲಾ ಅಲಿ ರೆಜಾ ಅರಾಫಿಯನ್ನ ದೇಶದ ಹಂಗಾಮಿ ಸರ್ವೋಚ್ಚ ಧಾರ್ಮಿಕ ನಾಯಕನಾಗಿ ನೇಮಿಸಿರೋದು. ಹೊಸ ನಾಯಕನ ಆಯ್ಕೆಯವರೆಗೂ ಅರಾಫಿ ಹುದ್ದೆಯಲ್ಲಿ ಮುಂದುವರಿಯಲಿದ್ದಾರೆ. ತಮ್ಮ ಮೇಲೆ ಅಮೆರಿಕ ದಾಳಿ ಖಚಿತವಾಗ್ತಲೇ ತಾವು ಸತ್ರೆ ಏನು ಮಾಡಬೇಕು ಅಂತ ಖಮೇನಿ ನಿರ್ಧರಿಸಿದ್ರು. ಈ ಸಂಬಂಧ ಅವರು ಇರಾನ್ನ ರಾಷ್ಟ್ರೀಯ ಭದ್ರತಾ ಮಂಡಳಿ ಕಾರ್ಯದರ್ಶಿಯಾಗಿರುವ ಅಲಿ ಲಾರಿಜಾನಿಯನ್ನ ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ ಅಂತ ವರದಿ ಆಗಿತ್ತು. ಆದರೆ ಅವರು ಸುನ್ನಿ ಪಂಗಡಕ್ಕೆ ಸೇರಿದವರು. ಹೀಗಾಗಿ ಶಿಯಾ ಪಂಗಡದವರಾದ ಅರಾಫಿಗೆ ಈ ಹುದ್ದೆ ಒಲಿದಿದೆ ಅನ್ನೋದು ಗೊತ್ತಾಗ್ತಾ ಇರೋದು. ನೋಡಿ, ನಾವು ಹೇಳ್ತಾ ಇದ್ವಿ ಸವಾಲುಗಳಿಗೇನು ಅರಾಫಿಗೆ ಅಂತ. ಈ ಐಆರ್ಜಿಸಿ ಅಂತ ನಾವು ಹೇಳ್ತಾ ಇದ್ವಲ್ಲ, ಐಆರ್ಜಿಸಿ ನಡೆಗೇನು? ಐಆರ್ಜಿಸಿ ಇರಾನ್ನ ಅತ್ಯಂತ ಶಕ್ತಿಶಾಲಿ ಸಂಸ್ಥೆ. ಅದು ಈ ಐಆರ್ಜಿಸಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕ್ರಾಫ್ಟ್ಸ್ ಮಿಲಿಟರಿ, ರಾಜಕೀಯ ಮತ್ತು ಆರ್ಥಿಕ ಪ್ರಭಾವ ಬೀರಬಹುದು. ಸಶಸ್ತ್ರ ಪಡೆಗಳಿಂದ ಪ್ರತ್ಯೇಕವಾಗಿ ಕಾರ್ಯ ಮಾಡುತ್ತೆ. ಕಮಾಂಡರ್ ಇನ್ ಚೀಫ್ ಪಕ್ಪೌರ್ ಕೂಡ ದಾಳಿಯಲ್ಲಿ ಸಾವನ್ನಪ್ಪಿರೋದು. ಹೊಸ ಐಆರ್ಜಿಸಿ ಮುಖ್ಯಸ್ಥರಾಗಿ ಅಹಮದ್ ವಾಹಿದಿ ನೇಮಕ. ಇರಾನ್ನ ಅನೇಕ ಹಿರಿಯ ನಾಯಕರೇ ಹತ್ಯೆ ಆಗ್ಬಿಟ್ಟಿದ್ದಾರೆ. ಈಗ ಮಾರ್ಗದರ್ಶನ ನೀಡಬೇಕಾದವರೇನೆ ಹತ್ಯೆ ಆಗ್ಬಿಟ್ಟಿದ್ದಾರೆ. ಆಡಳಿತದ ಒಡುಕನ್ನು ತಡೆ ಮಾಡಬೇಕಾಗತ್ತೆ. ನಾಯಕತ್ವ ಅಂದರೆ ಸುಮ್ಮನೆ ಆಗಲ್ವಲ್ಲ, ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗಬೇಕಾಗತ್ತೆ. ಅದು ಇಂಥ ಸಂದರ್ಭದಲ್ಲಿ ಎಲ್ಲವನ್ನ ಫಾಸ್ಟಾಗಿ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಹಾಗಾಗಿ ಐಆರ್ಜಿಸಿಯ ಸಂಪೂರ್ಣ ಹಿಡಿತದಲ್ಲಿ ಸದ್ಯಕ್ಕೆ ಇರಾನ್ ಇದೆ.